ಎಲ್ರು ನಮಸ್ಕಾರ. ಒಂದ್ಸಲ ಒಂದು ಮರದ ಮೇಲೆ ಕಾಗೆ ಕೂತಾಗ ಮರ ಕೇಳ್ತು ಕಾಗೆಗೆ, ನೀನೇನಪ್ಪ ಕಾಗೆ, ನೀನು ಕಪ್ಪಗಿದೆಯಾ, ನೋಡೋಕೆ ಚೆನ್ನಾಗಿಲ್ಲ, ಹಾಡಕ್ಕೆ ಬರೋದಿಲ್ಲ. ನವಿಲ್ ನೋಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ನೋಡೋಕೆ ಚೆನ್ನಾಗಿದೆ. ಕೋಗಿಲೆ ನೋಡು ಎಷ್ಟು ಚೆನ್ನಾಗಿ ಇಂಪಾಗಿ ಹಾಡಾಡುತ್ತೆ. ಆ ಸಿಂಹ ನೋಡು ಎಷ್ಟು ಸ್ಟ್ರಾಂಗ್ ಆಗಿದೆ, ಹೋಗಿ ಬೇಟೆ ಆಡ್ತಾನೆ. ನೀನೇನು ಯಾವುದೂ ಮಾಡೋದಿಲ್ಲ, ಸುಮ್ಮನೆ ಕಪ್ಪಗಿದೆಯಾ ಅಂತ, ವೇಸ್ಟ್ ಇದೆಯಾ ಅಂತ ಹೇಳ್ತಾನಂತೆ. ಅವಾಗ ಕಾಗೆ ಹೇಳುತ್ತೆ, ನಾನು ಅದನ್ನು ಒಪ್ಕೋತೀನಿ. ನಾನು ಚೆನ್ನಾಗಿಲ್ಲ ಅಂತ ಒಪ್ಕೊಂಡ್ಮೇಲೆ ನನಗೊಂದು ಸಮಾಧಾನ ಇದೆ, ಗ್ರ್ಯಾಟಿಟ್ಯೂಡ್ ಇದೆ. ದೇವ್ರು ನನ್ನ ಚೆನ್ನಾಗಿ ಹುಟ್ಟಿಸಿದ್ದಾನೆ, ಸಾಕು ನನಗೆ. ನಾನು ಆ ನವಿಲು ಡ್ಯಾನ್ಸ್ ಮಾಡೋದನ್ನು ನೋಡಿ ನಾನು ಎಂಜಾಯ್ ಮಾಡ್ತೀನಿ. ಕೋಗಿಲೆ ಹಾಡಿದರೆ ಇಂಪಾಗಿ ನಾನು ಕೇಳಿ ಅದನ್ನು ಕೂಡ ಅನುಭವಿಸ್ತೀನಿ. ಒಂದು ಸಿಂಹದ ಶಕ್ತಿಯನ್ನು ನೋಡಿ ನಾನು ಅದನ್ನು ಆರಾಧಿಸ್ತೀನಿ. ಅಂದರೆ ನಾನು ಇದು ಯಾವುದಕ್ಕೂ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಆದರೆ ನಾನು ಇದಕ್ಕೆ ಸಂತೋಷ ಪಡ್ತೀನಿ. ಆದರೆ ನೀವು ಯಾವುದೇ ನೀವು ಜೀವನದಲ್ಲಿ ಚೆನ್ನಾಗಿರ್ಲಿಕ್ಕಿಲ್ಲ, ಜನ ನಿಮ್ಗೆ ಇನ್ಸಲ್ಟ್ ಮಾಡ್ತಾರೆ, ಏನೇ ಮಾಡಲಿ ಒಪ್ಕೊಳ್ಳಿ. ಹೌದು, ನಾನು ಚೆನ್ನಾಗಿರ್ಲಿಕ್ಕಿಲ್ಲ, ಆದರೂ ಕೂಡ ನಿಮ್ಮಲ್ಲಿ ಏನೋ ಒಂದು ಒಳ್ಳೆಯ ಕರ್ತನೆ ಇರ್ತದೆ. ನೀವು ಒಪ್ಕೊಂಡಾಗ ಮತ್ತೊಬ್ಬರ ಸಕ್ಸಸ್ಸು ಏಳಿಗೆಯನ್ನು ನೀವು ಅದನ್ನು ಅಪ್ರಿಷಿಯೇಟ್ ಮಾಡಿ, ಅವ್ರಿಗೆ ಚಪ್ಪಾಳೆ ಹಾಕಿ, ನೀವು ಒಳ್ಳೇದು ಮಾಡಿದೆ ಅಂತ ಒಪ್ಕೊಳ್ಳಿ. ಜಲಸಿ ಪಡಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಕಾಗೆ ಥರ ನಾವು ಇರಲಿಕ್ಕಿಲ್ಲ, ಆದರೆ ಕಾಗೆ ನೋಡಿ ಎಷ್ಟು ದೊಡ್ಡ ಗುಣ ಇದೆ ಅಂದರೆ, ಸ್ವಲ್ಪ ಫುಡ್ ಸಿಕ್ಕರೆ ಅದು ಕಾವು ಅಂತ ಎಲ್ಲ ಸಂಬಂಧಿಕರನ್ನ, ಫ್ರೆಂಡ್ಸನ್ನ ಕರೆದು ಹಂಚ್ಕೊಂಡು ಊಟ ಮಾಡುತ್ತೆ. ಅದೇ ಥರ ನಮಗೂ ಕೂಡ ಒಂದು ಒಳ್ಳೆಯ ಬುದ್ಧಿ ಇರಬೇಕು. ಬೇಕಾದವರಿಗೆ, ಫ್ರೆಂಡ್ಸಿಗೆ, ರಿಲೇಷನ್ಗೆ ಹೆಲ್ಪ್ ಮಾಡಿ ನಾವು ಅವ್ರನ್ನೂ ಕೂಡ ನಮ್ಮ ಜೊತೆಗೆ ಬೆಳೆದು ಮುಂದೆ ಹೋಗುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಾದರೆ, ನೀವು ಎಷ್ಟೇ ಚೆನ್ನಾಗಿ ನೋಡೋಕ್ಕಿಲ್ಲ ಅಂದರೂ, ಯಾರಾದರೂ ನಿಮಗೆ ಬೈದರೂ ಕೂಡ ನಿಮ್ಮ ಗುಣ ಮಹತ್ವದಾಗಿದ್ದರೆ ಒಳ್ಳೆಯವರಾಗ್ತೀರ.